ಎಲ್ಲರಿಗೆ ನಮಸ್ಕಾರ. ನನ್ನ ಗಂಡನೇ ನನ್ನನ್ನು ಆನೆ ಹಂದಿ ಎಂದು ಹೀಯಾಳಿಸುವಾಗ ಇನ್ನೂ ಬೇರೆಯವರು ಸುಮ್ಮನಿರ್ತಾರಾ? ಹೆರಿಗೆಯ ನಂತರ ನನ್ನ ತೂಕ ಹೆಚ್ಚಾಗಿದೆ. ಹಾಗಾಗಿ ನನ್ನ ಪತಿ ಪ್ರತಿದಿನ ನನ್ನ ತೂಕದ ಬಗ್ಗೆ ಹೀಯಾಳಿಸುತ್ತಾರೆ. ಮನೆಯವರದು ನನ್ನ ಮರ್ಯಾದೆ ತೆಗೆಯುತ್ತಿದ್ದರು. ನಾನು ನನ್ನ ಪತಿಗಿಂತಲೂ ದಪ್ಪಾಗಿದ್ದೇನೆ. ಅವರು ಪತಿ ನನ್ನದು ದಪ್ಪ ಎಂದು ಕರೆಯುತ್ತಾರೆ. ಸರಿ, ನಾನು ದಪ್ಪ ಇದ್ದೇನೆ, ಅದಕ್ಕಾಗಿ ಹಾಗೆ ಕರೆಯುವುದನ್ನು ಸಹಿಸಬಲ್ಲೆ. ಆದರೆ ಅವರು ಕೆಲವೊಮ್ಮೆ ನನ್ನನ್ನು ಹಂದಿ ಆನೆ ಎಂದೆಲ್ಲ ಹೀಯಾಳಿಸುತ್ತಾರೆ. ನಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಮುಂದೆಯೂ ಅವರು ನನ್ನ ದೇಹ ಗಾತ್ರವನ್ನು ಗೇಲಿ ಮಾಡುತ್ತಾರೆ. ಇದು ನನಗೆ ಸ್ವಲ್ಪ ಇಷ್ಟವಾಗುತ್ತಿಲ್ಲ. ಮಗುವಿನ ಜನನದ ನಂತರ ನನ್ನ ತೂಕ ಹೆಚ್ಚಾಯಿತು. ನಾವು 3 ವರ್ಷಗಳ ಹಿಂದೆ ಮದುವೆಯಾಗಿದ್ದೇವೆ ಮತ್ತು ಕಳೆದ ವರ್ಷಗಳ ನಾವು ಪೋಷಕರಾಗಿದ್ದೇವೆ. ನಮ್ಮ ಮಗುವಿನ ನಂತರ ನಾನು ತೂಕವನ್ನು ಪಡೆದುಕೊಂಡಿದ್ದೇನೆ. ನನ್ನ ಪತಿ ನನಗೆ ತೂಕ ಇಳಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ನನ್ನ ತೂಕದಿಂದಾಗಿ ನನ್ನನ್ನು ಅಪಹಾಸ್ಯ ಮಾಡಿದ್ದಕ್ಕಾಗಿ ನಾನು ಅವರನ್ನು ಪ್ರಶ್ನಿಸಿದ್ದೇನೆ. ನಾನು ತೂಕ ಇಳಿಸುವ ಈ ರೀತಿ ಪ್ರೋತ್ಸಾಹ ನೀಡುವುದಾಗಿ ಹೇಳುತ್ತಾರೆ. ಇದೊಂಥರ ಬಾಡಿ ಶೇಮಿಂಗ್ ತಾನೆ. ನಾನು ಇದಕ್ಕೆ ಅರ್ಹನೇ? ಇದು ನನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದೆ. ಇದರಿಂದಾಗಿ ನಾನು ನನ್ನನ್ನು ದ್ವೇಷಿಸಲು ಪ್ರಾರಂಭಿಸಿದೆ. ನೀವು ನಿಮ್ಮ ಪತಿಗೆ ಆತ್ಮಾವಲೋಕವನ್ನು ಮಾಡಿಕೊಳ್ಳಲು ಹೇಳಿ. ಅವರು ಮಾಡುತ್ತಿರುವುದು ಸರಿಯೇ ಎನ್ನುವುದರ ಯೋಚಿಸಲಿ. ಅವರು ನಿಜವಾಗಿಯೂ ನಿಮ್ಮ ಹೆಂಡತಿಯನ್ನು ಪ್ರೀತಿಸುತ್ತಿದ್ದರೆ ಒಬ್ಬ ಒಂಟಿಯಾಗಿ ಅಥವಾ ಯಾರ ಮುಂದೆಯೂ ಅವಳ ಕಿಟಾಲೆ ಮಾಡುವುದು, ಅಪಹಾಸ್ಯ ಮಾಡುವುದು ಮತ್ತು ಅವಳನ್ನು ಅಡ್ಡ ಹೆಸರಿಂದ ಕರೆಯುವುದನ್ನು ನಿರ್ಬಂಧಿಸಬೇಕು. ಏಕೆಂದರೆ ಇದು ಆಕೆಯನ್ನು ಅವಮಾನಕ್ಕೊಳಗಾಗುವಂತೆ ಮಾಡುತ್ತದೆ. ಇದು ನಿಮ್ಮ ದಾಂಪತ್ಯದ ನಾಶಕ್ಕೆ ಕಾರಣವಾಗಬಹುದು. ಮದುವೆಯ ಪ್ರೀತಿ, ದಯೆ, ಗೌರವ ಮತ್ತು ಸಂವಹನವನ್ನು ಆಧರಿಸಿದ ಬಂಧವಾಗಿದೆ. ಇದು ಬಲವಾದ ಸಂಬಂಧವಾಗಿದೆ, ಆದರೆ ಗಾಜಿನಂತೆ ಸೂಕ್ಷ್ಮವಾಗಿದೆ. ಒಮ್ಮೆ ಈ ಸಂಬಂಧದಲ್ಲಿ ಬಿರುಕು ಉಂಟಾದರೆ ಅದನ್ನು ಸರಿಪಡಿಸಿಕೊಳ್ಳುವುದು ತುಂಬ ಕಷ್ಟ. ನಿಸ್ಸಂದೇಹವಾಗಿ ಗರ್ಭಧಾರಣೆಯನ್ನು ನಂತರ ನೀವು ತೂಕವನ್ನು ಹೆಚ್ಚಿಸಿಕೊಂಡಿರಬಹುದು. ಗರ್ಭಾವಸ್ಥೆಯು ಮಹಿಳೆಯ ಜೀವನದಲ್ಲಿ ಒಂದು ಸೂಕ್ಷ್ಮ ಸಮಯ ಎಂದು ದಯವಿಟ್ಟು ಅರ್ಥ ಮಾಡಿಸಿ. ಮಗುವನ್ನು ಸುರಕ್ಷಿತವಾಗಿ ಈ ಜಗತ್ತಿಗೆ ತರಲು ಹೆಂಡತಿ ಸಾಕಷ್ಟು ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳಿಗೆ ಒಳಗಾಗಿದ್ದಾಳೆ. ಹಾಗಿರುವಾಗ ಪತಿಯಾದರೂ ಅವಳ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಅದಕ್ಕಾಗಿ ಅವಳನ್ನು ಗೌರವಿಸಬೇಕು. ಈ ಪ್ರಯಾಣದಲ್ಲಿ ಮಹಿಳೆಯರು ತೂಕ ಹೆಚ್ಚಾಗುವುದು ಸಂಪೂರ್ಣವಾಗಿ ಸಹಜ. ಇದು ಒಬ್ಬ ಗಂಡ ಅರ್ಥ ಮಾಡ್ಕೋಬೇಕು. ಒಂದು ಹೆಂಡತಿ ಹೇಗಿದ್ರೂ ಕೂಡ ಇಷ್ಟಪಡಬೇಕು. ಹೆಂಡತಿ ಕಷ್ಟ ನೋಡಿ ಯಾರು ಇಷ್ಟಪಡುತ್ತಾರೋ ಅವರಿಗೆ ಹೆಣ್ಮಕ್ಕಳ ಬೆಲೆ ಗೊತ್ತಿರುತ್ತದೆ. ಅವರಿಗೆ ರೆಸ್ಪೆಕ್ಟ್ ಕೊಡಿ. ಅವರಷ್ಟು ಕಷ್ಟ ಗಂಡು ಮಕ್ಕಳು ಮಾಡಲ್ಲ. ಫ್ರೆಂಡ್ಸ್, ನೀವೇನಂತೀರ? ನಿಮಗೆ ಬಿಟ್ಟಿದ್ದು. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್.